ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ಹೋದ ವಿಡಿಯೋಲಿ ನಾವು ಕೃಷ್ಣಂದು ಜಾತಕ ಪರಿಶೀಲನೆ ಮಾಡಿದ್ವಿ, ವಿಶ್ಲೇಷಣೆ ಮಾಡಿದ್ವಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ. ನಂತರ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರಿಗೂ ಶುಭಾಶಯಗಳು. ಹಬ್ಬವೇ ಪರಿಹಾರ ತರ ಉಪಯೋಗಿಸಿ, ದಾನ ಧರ್ಮಗಳನ್ನು ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ. ಸೊ ದಯೆಯೇ ಧರ್ಮದ ಮೂಲ. ಈಗ ನಾವು ವಾರ ಭವಿಷ್ಯ 17ನೇ ತಾರೀಕಿಂದ 23ನೇ ತಾರೀಕು ತನಕ ಈ ಆಗಸ್ಟ್ ಅಲ್ಲಿ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಈ ವಾರದ ಮುಹೂರ್ತ ಭಾಗ ತಿಳ್ಕೊಳ್ಳೋಣ. ನೋಡಿ, ಈ ವಾರದಲ್ಲಿ ನಮಗೆ ಸೋಮವಾರ, ನಮ್ಗೆ 18 ಆಗಸ್ಟ್ ದಶಮಿ ಬೀಳ್ತದೆ. ಸೋಮವಾರ ಮೃಗಶಿರ ನಕ್ಷತ್ರ. ಸೊ ಈ ಮೃಗಶಿರ ನಕ್ಷತ್ರ ಬೀಳ್ತಿರೋದಕ್ಕೆ ಅವ್ರಿಗೆ ಯಾವ ಯಾವ ನಕ್ಷತ್ರದ ಜನಗಳಿಗೆ ಮುಹೂರ್ತ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಅಶ್ವಿನಿ, ಕೃತಿಕಾ, ರೋಹಿಣಿ, ಆರಿದ್ರ, ಪುಷ್ಯ, ಮಘ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತವಿಷ ಮತ್ತೆ ಉತ್ತರಭಾದ್ರ ಈ ನಕ್ಷತ್ರದವರಿಗೆ ಈ ಸೋಮವಾರ ಶುಭ ಇದೆ ಅಂತ ಹೇಳ್ಬೋದು. ಯಾವುದೇ ಶುಭ ಕಾರ್ಯಗಳು ಮಾಡಬೇಕು ಅಂತಂದ್ರೂ ಅವ್ರಿಗೆ ಈ ದಿನ ಒಳ್ಳೇದು. ಸಣ್ಣದು ವಾಸ್ತು ಟಿಪ್ಸ್ ಕೊಡ್ತೀನಿ. ವಾಸ್ತು ದೋಷ ಇದೆ ಅಂತಂದ್ರೆ ನಿಮಗೆ ಮನೇಲಿ ಏನೋ ಗ್ರೋತ್ ಆಗ್ತಾರ ತುಂಬಾ ದಿನಗಳಿಂದ, ಈ ಮನೆಗೆ ಬಂದಾಗಿಂದ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತೆ ಮನೇಲಿ ಸಣ್ಣ ಪುಟ್ಟ ಜಗಳಗಳು ಯಾವಾಗಲೂ ನಡೀತಾ ಇರುತ್ತೆ. ಈ ತರ ನಿಮ್ಗೆ ಏನೋ ಅನ್ನಿಸ್ತಾ ಇದೆ ಅಂದ್ರೆ ಮನೆ ಮಂದಿಗೆಲ್ಲ ಅನ್ಸ್ಬೇಕು, ಬರೀ ಒಬ್ಬರಿಗೆ ಇಬ್ಬರಿಗೆ ಅಂದ್ರೆ ಅವ್ರು ಜಾಸ್ತಿ ಫಲ ನೋಡ್ಬೇಕಾಗುತ್ತೆ. ಮನೆ ಮಂದಿಗೆಲ್ಲ ಗ್ರೋತ್ ನಿಧಾನ ಆಗ್ತಾ ಇದೆ. ನಾವು ಅನ್ಕೊಂಡಂಗೆ ಮುಂಚೆ ಇದ್ದಿದ್ದ ಮನೆಗಿಂತ ಈ ಮನೆಯಲ್ಲಿ ನಿಧಾನ ಆಗ್ತಾ ಇದೆ ಅಂತಂದ್ರೆ, ಹಸಿ ಹಾಲು ಒಂದು ಕಪ್ಪಲ್ ತೊಳೆ, ಆ ಹಸಿ ಹಾಲಿಗೆ ಕೇಸರಿ 2-3 ಎಲೆ ಹಾಕಿ ಚೆನ್ನಾಗಿ ಕಲಕಿ ಅದು ಚೆನ್ನಾಗಿ ಕಲರ್ ಬಿಟ್ಕೋಬೇಕು. ಬಿಟ್ಕೊಂಡ್ಮೇಲೆ ಬ್ರಹ್ಮಸ್ಥಾನದಲ್ಲಿ ಅದನ್ನ ಚೆಲ್ಲಿ ಬಲಗೈಯಲ್ಲಿ ಕ್ಲಾಕ್ ವೈಸು ಒಂದು 3 ಸಲ 4 ಸಲ ಅಂದ್ರೆ ಅದು ಡ್ರೈ ಆಗೋದಂಗ ಚೆನ್ನಾಗಿ ತಿರುಗಿಸಿ ಅದು ಒಣಗಬೇಕು. ಒಣಗಿ ಒಂದು 10 ನಿಮಿಷ ಬಿಟ್ಕೊಂಡು ಆಮೇಲೆ ನೀಟಾಗಿ ಮನೆ ತರಿಸಿ. ಇದು ನೀವು ಗುರು ಆಕ್ಟಿವೇಟ್ ಮಾಡೋದೆ, ನೀವು ಗುರುನ ಅಲ್ಲಿ ಸ್ಥಾಪಿಸ್ದಂಗೆ ಆಗುತ್ತೆ ಬ್ರಹ್ಮಸ್ಥಾನದಲ್ಲಿ. ಹಾಗಾಗಿ ಅಭಿವೃದ್ಧಿಗಳು ಚೆನ್ನಾಗುತ್ತೆ. ಇದೊಂದು ಸಣ್ಣ ವಾಸ್ತು ಪರಿಹಾರ. ಸಿಂಹರಾಶಿ. ನೋಡಿ, ಸಿಂಹರಾಶಿಯವರಿಗೆ ರಾಶಿಯಲ್ಲಿಯೇ ರವಿ ಕೇತು ರಾಶಿ ಅಧಿಪತಿ ಬಂದು ಈ ಹೋದ ತಿಂಗಳೆಲ್ಲ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇತ್ತು. ಈಗ ನಿಮ್ಮ ರಾಶಿಗೆ ಬಂದಿದೆ. ರವಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಆರೋಗ್ಯ ವೃದ್ಧಿ ಆಗುತ್ತೆ. ಆದ್ರೆ ಕೇತುವನು ಅಲ್ಲೇ ಇರೋದ್ರಿಂದ ಅನ್ಡಯಾಗ್ನೈಸ್ಡ್ ಅಂದ್ರೆ ನಿಮ್ಗೆ ಏನಾಗ್ತಿದೆ ಅನ್ನೋದು ಡಾಕ್ಟರ್ಗೂ ಓದಾಗಲ್ಲ. ಸೊ ಆ ಥರದ್ದು ಏನಾದರೂ ತೊಂದರೆ ಬರ್ಬೋದು. ಒಂದು ತಿಂಗಳು ಜಾಸ್ತಿ ಆಗ್ಬೋದು, ನಂತರ ಸರಿ ಹೋಗುತ್ತೆ. ಬಟ್ ಆದ್ರೂ 1.5 ವರ್ಷ ಕೇತು ಅಲ್ಲೇ ಇರೋದ್ರಿಂದ ಕೇತು ಪರಿಹಾರ ಅಗತ್ಯ ಇದೆ. ಚಂದ್ರನ ನಿಮ್ದು ನೋಡಿ, ಚಂದ್ರ ನಮಗೆ 11ನೇ ಮನೆ, 12ನೇ ಮನೆ, 1ನೇ ಮನೆ. ವಾರದ ಮೊದಲನೇ ಭಾಗದಲ್ಲಿ ಲಾಭ ಹೆಚ್ಚಾಗಿದೆ, ಮಧ್ಯ ಭಾಗದಲ್ಲಿ ಖರ್ಚು ಹೆಚ್ಚಾಗುತ್ತೆ, ವಾರಾಂತ್ಯದಲ್ಲಿ ಸಂತೋಷ ಸಿಗುತ್ತೆ. ಇದು ಚಂದ್ರನ ಫಲ ಸಿಂಹರಾಶಿಯವರಿಗೆ. 11ನೇ ಮನೆ ಗುರು ಶುಕ್ರ ಜೊತೆ ಇದ್ದಾಗ ಶುಭ ಕಾರ್ಯಗಳಿಗೆ ಖರ್ಚಾಗೋದು, ಲಾಭನೂ ಬರುತ್ತೆ. ಹಾಗೆ ಅಂದ್ರೆ ನಿಮ್ಗೇನಾದ್ರೂ ಮನಸ್ಸಿಗೆ ಖುಷಿಯಾಗುವಂತ ಕೆಲಸಗಳು ನಡೆಯುತ್ತೆ. ವಾರದ ಮಧ್ಯ ಭಾಗದಲ್ಲಿ ಯಾವಾಗ ಬುಧನ ಜೊತೆ ಸೇರ್ಕೊಳುತ್ತೋ 12ನೇ ಮನೆಯಲ್ಲಿ ದೂರ ಪ್ರಯಾಣಗಳಿಗೆ ಚಾನ್ಸಸ್ ಚೆನ್ನಾಗಿದೆ. ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಬಹುದು. ಯಾಕಂದ್ರೆ ಗುರು ಶುಕ್ರನ ಮುಂದೆನೆ ಮತ್ತೆ ಬುಧನು ಚಂದ್ರನು ಸೇರ್ಕೋತು. ಸೊ ದೂರ ಪ್ರಯಾಣಗಳಿಗೆ ಚೆನ್ನಾಗಿದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಬಹುದು ಈ ವಾರದಲ್ಲಿ ಸಿಂಹರಾಶಿಯವರು. ಹಾಗೆ ಕೂಡ ಹೊಸ ಆಪರ್ಚುನಿಟಿ ಇರುತ್ತೆ. ಫಾರಿನ್ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಫಾರಿನ್ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕೂ ಚೆನ್ನಾಗಿದೆ. ಯಾಕಂದ್ರೆ ಬುಧ 12ನೇ ಮನೆಯಲ್ಲಿ ಇರೋದ್ರಿಂದ. 2ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 12ರಲ್ಲಿದೆ. ಸೊ ಕುಟುಂಬ ಸಮೇತ ಪರಿಹಾರ ಸಮೇತನೇ ನೀವು ಟ್ರಿಪ್ ಹೋಗೋದು, ಅದರಲ್ಲಿ ಖರ್ಚಾಗೋದು. ಸೊ ನಿಮ್ಗೆ ಖುಷಿಯಾಗಿ ಖರ್ಚು ಮಾಡುವಂತ ಸಿಚುವೇಶನ್ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಬರುತ್ತೆ. ನಂತರ ನಿಮಗೆ 2ನೇ ಮನೆ ಕುಜ. ಸೊ 2ನೇ ಮನೆ ಕುಜ ಅಧಿಪತಿ ನೋಡಿ ಸಿಂಹರಾಶಿಯವರಿಗೆ 4ನೇ ಮನೆ ಅಧಿಪತಿ ಕುಜ. ಯಾವಾಗ 2ರಲ್ಲಿದೆಯೋ ಭೂಮಿಯಿಂದ ಲಾಭ ಅಥವಾ ಕನ್ಸ್ಟ್ರಕ್ಷನ್ನು ಏನಾದರೂ ಹೊಸದಾಗಿ ಪ್ಲಾನ್ ಮಾಡ್ತೀರಾ, ಮನೆ ಕಟ್ಟಕ್ಕಾಗ್ಲಿ ಅಥವಾ ವೆಹಿಕಲ್ ತೊಗೊಳಕ್ಕಾಗ್ಲಿ, ಅದಕ್ಕೆಲ್ಲ ಚೆನ್ನಾಗಿದೆ. ಆದರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು. ಇಲ್ಲಾಂದ್ರೆ ಕುಟುಂಬದಲ್ಲಿ ಕಲಹ ಆಗೋ ಚಾನ್ಸಸ್ ಇರುತ್ತೆ, ವಾಗ್ವಾದ ಆಗೋ ಚಾನ್ಸಸ್ ಇರುತ್ತೆ. ನಂತರ ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಇದ್ರೆ ಹೆಚ್ಚಿನ ಹೂಡಿಕೆ ಮಾಡಬಾರ್ದು. ಅದು ಪ್ರಚೋದನೆ ಮಾಡುತ್ತೆ. ಜಾಸ್ತಿ ಹೂಡಿಕೆ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ. ಈ ದುರಾಸೆ ಕೊಡೋದೇ ರಾಹು. ಸೊ ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಬಿಟ್ಟರೆ ಹಣಕಾಸು ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಿಗೆ 7ನೇ ಮನೆ ರಾಹು ಚೆನ್ನಾಗಿದೆ. ಬಟ್ ನಿಮ್ಮ ರಾಶಿಯಲ್ಲಿ ಕೇತುಗೆ ಪರಿಹಾರ ಬೇಕು. ಬೀದಿ ನಾಯಿಗೆ ಆಹಾರ ನೀಡೋದಾಗಲಿ, ಗಣೇಶನ ಅಷ್ಟೋತ್ತರಗಳು ಹೇಳೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಕೂತು ನಿಮ್ಮ ಹೆಸರು ಅರ್ಚನೆ ಮಾಡೋದಾಗಲಿ, ಇದರಿಂದ ಅನುಕೂಲಗಳಿದೆ. ನಂತರ ನೋಡಿ, ನಿಮಗೆ ಅಷ್ಟಮದಲ್ಲಿ ಶನಿ ಸಂಚಾರ, ಅದು ವಕ್ರಿಯಾಗಿರೋದ್ರಿಂದ ಪರವಾಗಿಲ್ಲ. ನವೆಂಬರ್ ನಂತರ ಅದು ಅಷ್ಟಮದ ಫಲ ಕೊಡೋಕೆ ಶುರು ಮಾಡುತ್ತೆ. ಹಾಗಾಗಿ ಈಗ ಎಚ್ಚರಿಕೆಯಿಂದ ವ್ಯವಹರಿಸಿ. ಜಾಸ್ತಿ ಹೂಡಿಕೆ ಮಾಡೋದಾಗಲಿ, ದೊಡ್ಡ ಲೋನ್ ತೊಗೊಳೋದಾಗಲಿ ಅವಾಯ್ಡ್ ಮಾಡಿ. ಒಟ್ಟಾರೆ ತಗೊಂಡ್ರೆ ಸಿಂಹರಾಶಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಲಿ. ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಚಂದ್ರ ಕರ್ಮಸ್ಥಾನ 10, 11, 12ರ ಸಂಚಾರ.
ಕನ್ಯಾ ರಾಶಿಯವರಿಗೆ 10, 11, 12 ಸಂಚಾರ ಮಾಡ್ತಾ ಇರೋದ್ರಿಂದ ವಾರದ ಈ ಪೂರ್ತಿ ವಾರನೂ ಚೆನ್ನಾಗಿದೆ ಅನ್ಬೋದು. ವಾರಾಂತ್ಯದಲ್ಲಿ ಸ್ವಲ್ಪ ಖರ್ಚು ಬರ್ಬೋದು, ವಾರದ ಮೊದಲ 5-6 ದಿನ ಚೆನ್ನಾಗಿದೆ, 4-5 ದಿನನೂ ಚೆನ್ನಾಗಿದೆ. ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಹೊಸ ಸ್ನೇಹಿತರು ಅಥವಾ ಹೊಸ ಪರಿಚಯ ಆಗುತ್ತೆ, ಅವರಿಂದ ಲಾಭ ಚೆನ್ನಾಗಿದೆ. ಹೊಸದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಚಂದ್ರನಿಂದ. ಯಾಕಂದ್ರೆ ಕರ್ಮಸ್ಥಾನದಲ್ಲಿದೆ 11ನೇ ಅಧಿಪತಿ, 11ಕ್ಕೆ ಬುಧನ ಜೊತೆನೇ ಬರುತ್ತೆ. ನಿಮ್ಮ ರಾಶಿಯಾಧಿಪತಿ ಮತ್ತು ಕರ್ಮಾಧಿಪತಿ 11ಕ್ಕೆ ಬಂದಾಗ ಈ ವಾರದಲ್ಲಿ ನಿಮಗೆ ಹಳೆ ಬಾಕಿ ಬರೋಂಗಿದ್ರೆ ಬರುತ್ತೆ. ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಏನಾದರೂ ನಿಂತೋಗಿದ್ರೆ ಮಧ್ಯ ಇದ್ರೆ ಅದು ಕಂಟಿನ್ಯೂ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ 11ನೇ ಅಧಿಪತಿ 11ಕ್ಕೆ ಬಂದು ಕರ್ಮಾಧಿಪತಿ ರಾಶಿಯಾಧಿಪತಿ ಜೊತೆ ಇರೋದ್ರಿಂದ ನಿಮಗೆ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಓವರ್ ಆಲ್ ಕನ್ಯಾ ರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ಖರ್ಚು ಬರಬಹುದು. ರವಿ 12ನೇ ಅಧಿಪತಿ ಜೊತೆ ಬಂದು ಕೇತು ಜೊತೆ ಸೇರ್ಕೊಂಡಾಗ ಹಂಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಅವಕಾಶಗಳಿರುತ್ತೆ. ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ವಾರಾಂತ್ಯದಲ್ಲಿ. ನಂತರ ನಿಮ್ಮ ರಾಶಿಯಲ್ಲಿಯೇ ಕುಜ ಇದೆ, ಪರಾಕ್ರಮಾಧಿಪತಿ ಮತ್ತು ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ರೆ ಧೈರ್ಯ ಏನೋ ಹೆಚ್ಚುತ್ತೆ, ಆಪರ್ಚುನಿಟಿನೂ ಸಿಗುತ್ತೆ. ಆದರೆ ಶನಿ ದೃಷ್ಟಿನೂ ಇದೆ, ಪೂರ್ವ ಪುಣ್ಯಾಧಿಪತಿ ಆಗ್ತಾನೆ ಕನ್ಯಾ ರಾಶಿಯವರಿಗೆ, ಅವನ ದೃಷ್ಟಿನೂ ಇದೆ. ಸೊ ನಿಮಗೆ ಮನೆ ಕಟ್ಟೋದು ಚೆನ್ನಾಗಿದೆ, ಭೂಮಿಲಿ ಅಥವಾ ಅಡ್ವೊಕೇಟ್ಸು, ಕನ್ಸಲ್ಟೆಂಟ್ಸು, ಲಾಯರ್ಸು ಅಥವಾ ಮೆಡಿಸಿನಲ್ಲಿರೋರು, ಫಾರ್ಮಸಿಲಿರೋರು, ಸರ್ಜನ್ಸ್ಗೆ ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಆದರೂ ಕೂಡ ಅಷ್ಟಮಾಧಿಪತಿನೂ ಆಗಿರೋದ್ರಿಂದ ಎಚ್ಚರಿಕೆ ವಹಿಸಬೇಕು. ಅನ್ನೆಸೆಸರಿ ಕಿತ್ತಾಟಗಳು ಬರುವಂತ ಕಾಣಿಸುತ್ತೆ ಪತಿ ಪತ್ನಿಯಲ್ಲಿ. ಹಾಗಾಗಿ ಪೂಜೆ ಶಾಂತಿ ಅಗತ್ಯ. ಅಷ್ಟಮಾಧಿಪತಿ ಆಗಿದ್ದಾನೆ, ಶನಿ ದೃಷ್ಟಿನೂ ಬಿದ್ದಿದೆ. ಹಾಗಾಗಿ ಅಣ್ಣ ತಮ್ಮರನ್ನ ಈ ವಾರದಲ್ಲಿ ಕರೆದು ಅಥವಾ ನಾಳೆ ಹಬ್ಬಕ್ಕೆ ಕರೆದು ಅವ್ರಿಗೆ ಏನಾದರೂ ನಿಮಗೆ ಸಿಹಿ ತಿಂಡಿ ಕೊಡೋದ್ರಿಂದ, ಅದರಲ್ಲೂ ಬೆಲ್ಲ, ತೊಗರಿಬೇಳೆ ಬೆಲ್ಲ ಒಬ್ಬಟ್ಟು ಆಗ್ಬೋದು, ಅಥವಾ ಯಾವುದಾನ ಒಂದು ತೊಗರಿಬೇಳೆ ಬೆಲ್ಲದಲ್ಲಿ ಸ್ವೀಟ್ ಮಾಡ್ಕೊಡೋದ್ರಿಂದ ಅದರಿಂದ ಅನುಕೂಲಗಳಾಗುತ್ತೆ. ಮತ್ತೆ ಕನ್ಯಾ ರಾಶಿಯವರಿಗೆ 6ನೇ ಮನೆ ರಾಹು ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ಬಟ್ ಅದು 6ನೇ ಮನೆಯಲ್ಲಿ ರಾಹು ನಿಮಗೆ ಹೊಸ ಆಪರ್ಚುನಿಟಿ ಕೆಲಸಗಳಲ್ಲಿ ಕೊಡುತ್ತೆ, ಶತ್ರುಗಳ ಮೇಲೆ ವಿಜಯ ಕೊಡುತ್ತೆ, ಇದು ತುಂಬಾ ಚೆನ್ನಾಗಿದೆ. ಬಟ್ ನಮ್ಗೇನಾಗ್ತಿದೆ, ಗುರು ದೃಷ್ಟಿನೂ ರಾಹು ಮೇಲೆ ಬಿದ್ದಿದೆ. ಹಾಗಾಗಿ ನಿಮ್ಗೆ ರಾಹು ಬ್ಯಾಲೆನ್ಸ್ ಆಗಿರುತ್ತೆ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಸಪ್ತಮದ ಶನಿ ವಕ್ರಿಯ, ಅದು ವಕ್ರಿಯ ಆಗಿರೋ ನವೆಂಬರ್ ತನಕ ಚೆನ್ನಾಗಿದೆ ನಿಮಗೆ. ಕಾರಣ ಯಾಕೆ ಅಂತಂದ್ರೆ 6ನೇ ಮನೆ ರಿಸಲ್ಟ್ 50% ಕೊಡ್ತಾ ಇರೋದ್ರಿಂದ ಈಗ ಆಪರ್ಚುನಿಟಿ ನವೆಂಬರ್ ತನಕ ಹೊಸ ಆಪರ್ಚುನಿಟಿ ಇರುತ್ತೆ. ಆಮೇಲೆ ಕೂಡ ಸಪ್ತಮದ ಶನಿ ಕೆಲಸ ಕಾರ್ಯಗಳಿಗಂತ ತೊಂದರೆ ಇಲ್ಲ, ಪತಿ ಪತ್ನಿಯಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ಟೋಟಲ್ ಆಗಿ ತಗೊಂಡಾಗ ನಮಗೆ ರವಿ ಶಾಂತಿ ಅಗತ್ಯ. ರವಿ 12ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ತಂದೆ ಸೇವೆ ಮಾಡಿ, ಗೋಧಿ ದಾನ ಮಾಡಿ, ಗೋಧಿದು ಚಪಾತಿ ಮಾಡಿ ಈ ತಿಂಗಳ ನಾಯಿಗೆ ಹಾಕೋದ್ರಿಂದ 30 ದಿನ ಖಂಡಿತ ಈ ವಾರದಲ್ಲಿ ಅವರಿಗೆ ರವಿಯಿಂದ ಕೂಡ ಲಾಭ ಬರುತ್ತೆ. ಬೆಳಗ್ಗೆ ಎದ್ದು ಸೂರ್ಯನಿಗೆ ಕೊಡೋದು, ಸೂರ್ಯ ನಮಸ್ಕಾರ ಮಾಡೋದು, ಅಥವಾ ನಾರಾಯಣನ ಯಾವುದೇ ರೂಪದ ದೇವಸ್ಥಾನಕ್ಕೆ ಹೋದ್ರೂ ನಿಮಗೆ ಅನುಕೂಲಗಳಾಗುತ್ತೆ. ಒಟ್ಟಾರೆ ತಗೊಂಡ್ರೆ ಕನ್ಯಾ ರಾಶಿ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ 9, 10, 11ನೇ ಮನೆ ಚಂದ್ರ ಸಂಚಾರ. ಚಂದ್ರ ಯಾವಾಗ ಭಾಗ್ಯದಲ್ಲಿ ಸಂಚಾರ ಮಾಡ್ತಾನೋ ಆವಾಗ ನಮ್ಗೆ ಅಂತ ಶುಭ ಫಲ ಕೊಡಲ್ಲ. ಚಂದ್ರ ಭಾಗ್ಯದಲ್ಲಿ ಯಾವಾಗಲೂ ಚಂದ್ರ, ಅದರಲ್ಲೂ ಗುರು ಜೊತೆ ಸೇರ್ಕೊಂಡಾಗ ನಮಗೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಆಗ ಕಫ, ನೆಗಡಿ, ಜ್ವರ ಬರುವಂತ ಚಾನ್ಸಸ್ ಇರುತ್ತೆ ತಂದೆಗೆ 9ನೇ ಮನೆ ಇರೋದ್ರಿಂದ. ನಂತರ ನಮಗೆ ಶುಕ್ರ ಜೊತೆ ಸೇರ್ಕೊಂಡಿದೆ ನೋಡಿ, ಶುಕ್ರ ಆಗಲಿ ಗುರು ಆಗಲಿ 9ರಲ್ಲಿ ಶುಭ ಫಲ ಕೊಡುತ್ತೆ, ಚಂದ್ರ ಕೊಡಲ್ಲ. ಸೊ ಇವಾಗ ಅಲ್ಲೇನಾಗುತ್ತೆ, ಗುರು ಶುಕ್ರರು ಅಂದ್ರೆ ಪುರುಷರಿಂದ ಸ್ತ್ರೀ ಅಥವಾ ಸ್ತ್ರೀಯಿಂದ ಪುರುಷಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಸಿಚುಯೇಷನ್ ಬರ್ಬೋದು ಯಾರಿಗೆ, ತುಲಾ ರಾಶಿಯವರಿಗೆ. ಅದಕ್ಕೆ ಆ 2 ದಿನ ಅಂದ್ರೆ ವಾರದ ಮೊದಲ 2 ದಿನ ಎಚ್ಚರಿಕೆ ವಹಿಸಬೇಕು. ನಂತರ 2 ದಿನ ಬಿಟ್ಟರೆ ಆಮೇಲೆ ವಾರಾಂತ್ಯದವರೆಗೂ ಚಂದ್ರ ಶುಭ ಫಲ ಕೊಡುತ್ತೆ. ಯಾಕಂದ್ರೆ ನಿಮಗೆ ಭಾಗ್ಯಾಧಿಪತಿ ಬುಧ ಮತ್ತು 12ನೇ ಮನೆ ಅಧಿಪತಿ ಬುಧ ಚಂದ್ರ ಹೋಗಿ ಸೇರ್ಕೊಳುತ್ತೆ. ಚಂದ್ರ ನಿಮಗೆ ಕರ್ಮಾಧಿಪತಿ. ಸೊ ಕೆಲಸದಲ್ಲಿ ಬದಲಾವಣೆ, ಉತ್ತಮ ಬದಲಾವಣೆ, ಪಾಸಿಟಿವ್ ಚೇಂಜಸ್ ಕೆಲಸದಲ್ಲಾಗುತ್ತೆ. ಹೊಸ ಆಪರ್ಚುನಿಟಿ ಸಿಗುತ್ತೆ, ಹೊಸ ಪ್ರಾಜೆಕ್ಟ್ ಸಿಗ್ಬೋದು, ಅಥವಾ ನಿಮಗೆ ಕೆಲಸದಲ್ಲಿ ಯಾವ್ದಾನ ಒಂದು ಒಳ್ಳೆ ತೀರ್ಮಾನ ತಗೊಳ್ಳೋಂಥ ಅವಕಾಶಗಳು ಬರುತ್ತೆ. 11ನೇ ಮನೆಗೆ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಮತ್ತೆ ರವಿ ಕೇತು ಸೇರ್ಕೊತು ನಿಮಗೆ 11ನೇ ಮನೆಯಲ್ಲಿ. ಇಲ್ಲಿ ನಮಗೆ ಕೇತುನು ರವಿ ಎಲ್ಲರೂ ಒಳ್ಳೆ ಫಲ ಕೊಡ್ತಾ ಇದ್ದಾರೆ. ಆದರೂ ನಿಮ್ಮ ಅಣ್ಣನ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ನಿಮಗೆ ದೊಡ್ಡಣ್ಣನೋ, ಕಸಿನ್ ಬ್ರದರೋ ಅಥವಾ ನಿಮ್ಮ ದೊಡ್ಡಪ್ಪನೋ ಇಂಥವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಓವರ್ ಆಲ್ ತಗೊಂಡಾಗ ತುಲಾ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಪಂಚಮದ ರಾಹು ಹೊಟ್ಟೆ ಭಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಸ್ಕಿನ್ ಅಲರ್ಜಿ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ರಾಹು ಪರಿಹಾರ ಅಗತ್ಯ ಇದೆ. 6ರಲ್ಲಿ ಶನಿ ಕೂಡ ಉತ್ತಮ ಫಲನೆ ಕೊಡುತ್ತೆ. ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಈ ಮಂತ್ರ ಹೇಳೋದ್ರಿಂದ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದು, ದುರ್ಗೆಗೆ ಉದ್ದಿನ ಬೇಳೆ ದಾನ ಕೊಡೋದು, ಫ್ರೆಂಡ್ಸ್ಗೆ ಉದ್ದಿನ ವಡೆ ಕೊಡಿಸೋದು,
ಈ ವಾರದಲ್ಲಿ ಅನುಕೂಲಕರ ಪರಿಹಾರ ಅಂತಾನೆ ಹೇಳ್ಬೋದು. ತುಲಾ ರಾಶಿಯವರಿಗೆ ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಸಂಚಾರ. ಮೊದಲನೇ ಚಂದ್ರ ಅಷ್ಟಮ 8, 9, 10ನೇ ಮನೆ ಸಂಚಾರ. ಸೊ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಅರ್ಧ ಭಾಗ ಸ್ವಲ್ಪ ಒತ್ತಡದಲ್ಲಿರ್ತಾರೆ. ಏನಾನ ತಲೆನೋವು, ಅರ್ಧ ತಲೆನೋವು, ಅಥವಾ ವಾರದ ಮಧ್ಯದಲ್ಲಿ ಕಡಿತ ಹೆಚ್ಚಾಗ್ಬೋದು. ಸೊ ಚಂದ್ರ ನಮಗೆ ಮೊದಲ ಅರ್ಧ ದಿನ ಅಂದ್ರೆ 4-5 ದಿನ ಅಂತ ಶುಭ ಫಲವಾಗಿಲ್ಲ. ವಾರಾಂತ್ಯದಲ್ಲಿ ಚೆನ್ನಾಗಿದೆ, ಕೆಲಸ ಕಾರ್ಯಗಳಿಗೂ ಚೆನ್ನಾಗಿದೆ, ಎಲ್ಲ ರೀತಿ ಶುಭ ಫಲ ಅಂತಾನೆ ಹೇಳ್ಬೋದು ವಾರಾಂತ್ಯದಲ್ಲಿ. ಸೊ ಚಂದ್ರನಿಂದ ವಾರದ ಮೊದಲ 4 ದಿವಸ ಎಚ್ಚರಿಕೆ ವಹಿಸಬೇಕು. ರುದ್ರಾಭಿಷೇಕ ಮಾಡಿಸಿ, ತಾಯಿ ಸೇವೆ ಮಾಡಿ, ಅಥವಾ ಹಾಲನ್ನು ತಾಯಿ ಕೊಡೋದಾಗ್ಲಿ. ಸೊ ಇದರಿಂದ ಅನುಕೂಲಗಳದ್ದು ಸಣ್ಣ ಪುಟ್ಟ ಪರಿಹಾರಗಳಾಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ 4ರಲ್ಲಿ ರಾಹು. ಸೊ 4ರಲ್ಲಿ ರಾಹು ಇದ್ದು ಕೇತುನು ಕರ್ಮಸ್ಥಾನದಲ್ಲಿದೆ. ಸೊ 4ರಲ್ಲಿ ರಾಹುಗೂ ಪರಿಹಾರ ಬೇಕು. ಯಾಕೆ ಅಂತಂದ್ರೆ ಅದು ಸ್ಟೆಪ್ 4ರಲ್ಲಿ ಚಂಚಲ ಕೊಟ್ಬಿಡುತ್ತೆ, ಫಿಕಲ್ ಮೈಂಡ್ ಕೊಡುತ್ತೆ. ತಾಯಿ ಆರೋಗ್ಯದಲ್ಲೂ ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ತಾಯಿ ಬಯಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಧಿಕ ತಿರುಗಾಟ, ನಿಮಗೆ ಲಾಭ ಕಡಿಮೆ, ಈ ತರ ಪರಿಸ್ಥಿತಿ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳ ಜೊತೆ ಕಿತ್ತಾಟ, ಭಿನ್ನಾಭಿಪ್ರಾಯ, ಮಕ್ಕಳ ಆರೋಗ್ಯದಲ್ಲಿ ಚಿಂತೆ, ಅಥವಾ ಮಕ್ಕಳು ಸ್ಕೂಲ್ ಹೋಗಲ್ಲ, ಓದ್ತಾ ಇಲ್ಲ ಸರಿಗೆ, ಈ ಚಿಂತೆಗಳು ಕಾಡಂತ ವಾರ ಆಗ್ಬೋದು. ಶನಿ ಶಾಂತಿ ಕೂಡ ಅಗತ್ಯ ಇದೆ. ಒಟ್ಟಾರೆ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ. ವೃಶ್ಚಿಕ ರಾಶಿಯವರಿಗೆ ವಾರದ ಮಧ್ಯಭಾಗದಲ್ಲಿ ಭಾಗ್ಯದಲ್ಲಿ ಬುಧಚಂದ್ರರ ಯುತಿ ಆಗುವಂತ ಕೆಲಸ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ನರ್ವಸ್ನೆಸ್ ಬರ್ಬೋದು, ಅನವಶ್ಯಕ ಭಯ ಕಾಡಬಹುದು ನಿಮಗೆ ಈ ವಾರದ ಮಧ್ಯಭಾಗದಲ್ಲಿ ವೃಶ್ಚಿಕ ರಾಶಿಯವರಿಗೆ. ಸೊ ಹಾಗಾಗಿ ನಿಮಗೆ ಬುಧ ಪರಿಹಾರ ಈ ವಾರ ಫುಲ್ ಬೇಕು. ಸೊ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸಿ, ಇದರಿಂದ ತಕ್ಕ ಮಟ್ಟಿಗೆ ನಿಮಗೆ ಪರಿಹಾರ ಆಗೋದ್ರಿಂದ. ಸೋದರ ಮಾವಂಗೆ ಏನಾದರೂ ಸೇವೆ ಸಲ್ಲಿಸಿ, ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಡಿ, ಅದರಿಂದ ನಿಮಗೆ ಈ ನರ್ವಸ್ನೆಸ್, ಅನಾವಶ್ಯಕ ಭಯ ಕಾಡೋದು ಈ ತಿಂಗಳಲ್ಲಿ ಈ ವಾರದಲ್ಲಿ ಕಡಿಮೆ ಆಗುತ್ತೆ. ಸೊ ನಂತರ ನಮಗೆ ಕರ್ಮಸ್ಥಾನದಲ್ಲಿ ರವಿ ಮತ್ತು ಕೇತು ಶುಭ ಫಲನೆ ಕೊಡುತ್ತೆ, ಏನು ನೆಗೆಟಿವ್ ಏನಿಲ್ಲ. ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಅಂತ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ಬೋದು. ನಿಮಗೆ ಬುಧ ಪರಿಹಾರ ಅಗತ್ಯ, ವಿಷ್ಣು ಸಹಸ್ರನಾಮ, ಮತ್ತು ಇಲ್ಲಾಂದ್ರೆ ರಾಮರಕ್ಷ ಸ್ತೋತ್ರ ಹೇಳ್ಬೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಾಂದ್ರೆ ಈ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ, ಇದು ಬೆಸ್ಟ್ ಬುಧಿನಿ ಅಂತಂದ್ರೆ ವಸುದೇವ ವಸುದಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ, ಈ ಮಂತ್ರಗಳು ವೃಶ್ಚಿಕ ರಾಶಿಯವರು ಹೇಳ್ಕೊಳ್ಳೋದ್ರಿಂದ ಕೂಡ ಬುಧ ಶಾಂತವಾಗುತ್ತೆ. ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರು ಒಳ್ಳೆಯದಾಗಿ ಹಬ್ಬಗಳನ್ನೇ ಪರಿಹಾರ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ದಾನ ಧರ್ಮ ನೋಡಿ, ಯಾವುದೇ ಹಬ್ಬ ವ್ರತ ಏನೇ ನೀವು ತಗೊಂಡ್ರು ಅದರಲ್ಲಿ ದಾನ ಇದ್ದೇ ಇರುತ್ತೆ. ಬಡವರಿಗೆ, ಪಶು ಪಕ್ಷಿಗಳಿಗೆ ಕೊಟ್ಟು ನೀವು ತಗೊಳ್ಳಿ ಅಂತಾನೆ ಇರೋದು ಎಲ್ಲಾ ಹಬ್ಬಗಳಲ್ಲಿ, ಎಲ್ಲಾ ವ್ರತಗಳಲ್ಲೂ. ಯಾಕಂದ್ರೆ ದಯೆಯೇ ಧರ್ಮದ ಮೂಲ. ಸೊ ನಮಗೆ ದಯೆ ಇರಬೇಕು, ಹಂಚ್ಕೊಳ್ಳೋದ್ರಿಂದ ಸುಖ ಹೆಚ್ಚುತ್ತೆ. ಸೊ ಹಾಗಾಗಿ ದಾನ ಧರ್ಮಗಳನ್ನ ಯಾರಿಗೆ ಯೋಗ್ಯರೋ ಅವ್ರಿಗೆ ದಯವಿಟ್ಟು ಮಾಡಿ, ಪಶು ಪಕ್ಷಿಗಳನ್ನ, ಪರಿಸರನ್ನ ಉಳಿಸಿ. ಸೊ ಈ ವಾರ ಎಲ್ಲಾ ರಾಶಿಯವರೆಗೂ ಪರಿಹಾರ ಸಣ್ಣ ಪುಟ್ಟ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರ್ತೀರಾ. ಹಬ್ಬಗಳನ್ನ ಆಚರಿಸಿ, ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ.